ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವಿಷಯ ಬಹಳ ಇದ್ರು ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಇವತ್ತು ನಿಮಗೆ ಹೇಳಿಕ್ಕೆ ಹೊರಟಿರೋದು ನಕ್ಷತ್ರಗಳ ಬಗ್ಗೆ, ನಕ್ಷತ್ರ ಮತ್ತು ನಕ್ಷತ್ರ ಆದಿದೇವತೆ ಬಗ್ಗೆ. ಪ್ರತಿಯೊಬ್ಬರಿಗೂ ನಕ್ಷತ್ರ ಗೊತ್ತು, ಆದಿದೇವತೆ ಯಾರಿಗೂ ಬಹಳ ಜನಕ್ಕೂ ಗೊತ್ತಿಲ್ಲ. ಇವತ್ತು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಗೆ ಸಂತೋಷ ಬಂದಾಗ, ಸುಖ ಬಂದಾಗ ನಮ್ಗೆ ಅದು ಕಷ್ಟದ ಅರಿವು ಆಗೋದಿಲ್ಲ. ಅದೇ ಕಷ್ಟ ಬಂದಾಗ ಯಾರು ಏನು ಅದನ್ನೆಲ್ಲ ಪೂಜೆ ಮಾಡ್ತೀವಿ, ಎಲ್ಲ ಆದ್ರೂ ನಮ್ಗೆ ಪರಿಹಾರ ಆಗೋದಿಲ್ಲ. ಅದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಕ್ಷತ್ರ ಆದಿದೇವತೆ ಬಗ್ಗೆ ಯಾಕೆ ತಿಳ್ಕೊಳ್ಳೋಣ. ಆದಿದೇವತೆ ಅಂದ್ರೆ ಯಾರು? ನಾವು ಹುಟ್ಟಿದಾಗ ನಮ್ಮ ನಕ್ಷತ್ರ ಏನಿರ್ತದೋ ಪ್ರತಿಯೊಬ್ಬರಿಗೂ ಆ ನಕ್ಷತ್ರ ಆದಿದೇವತೆ ಇದ್ದೇ ಇರ್ತಾರೆ. ಆ ಆದಿದೇವತೆಯನ್ನ ನಾವು ಪೂಜೆ ಮಾಡಿ ಅದರ ಉಪಯೋಗ ನಾವು ಪಡ್ಕೊಂಬೋಣ. ಪೂಜೆ ಮಾಡೋ ವಿಧಾನ ಹೆಂಗೆ ಅದನ್ನ ಹೇಳ್ತೀನಿ ಕೇಳಿ. ಮೊದಲು ಸ್ನಾನ ಮಾಡ್ತೀರಾ, ಸ್ನಾನ ಮಾಡಿದ್ಮೇಲೆ ಪೂರ್ವ ಕಡೆ ಮುಖ ಮಾಡ್ರಿ. ಪೂರ್ವ ಕಡೆ ಮುಖ ಮಾಡ್ಕೊಂಡು ಕೆಳಗಡೆ ಕುತ್ಕೊಳ್ಕೊಂಬದ್ದು ಚಾಪಿ ಆಗಲಿ ಮಣೆ ಆಗಲಿ ಯಾವುದೇ ಇಲ್ಲ, ಒಂದು ಶುದ್ಧವಾದ ವಸ್ತ್ರ ಹಾಕೊಳ್ಳಿ. ವಸ್ತ್ರ ಹಾಕೊಂಡು ಅದ್ರ ಮೇಲೆ ಕೂತ್ಕೊಳ್ರಿ. ಚಕ್ರ ಮಕ್ಕಳು ಹಾಕೊಳ್ರಿ. ಒಂದು ಸ್ವಲ್ಪ ನೀರು ಬಟ್ಲು ಇಟ್ಕೊಳ್ಳಿ. ಅಕ್ಷತೆಯನ್ನು ಇಟ್ಕೊಳ್ರಿ. ಎಡಗೈಲಿ ಅಕ್ಷತೆಯನ್ನು ಇಟ್ಕೊಂಡು ಬಲಗ ತೊಡೆ ಮೇಲೆ ಇಟ್ಕೊಂಡು ಬಲ ಹಸ್ತವನ್ನು ಅದ್ರ ಮೇಲೆ ಮುಚ್ಚಿಕೊಂಡು ನಿಮ್ಮ ಇಷ್ಟಾರ್ಥನ ಹೇಳ್ಕೊಡ್ರಿ. ನಿಮ್ಮ ನಕ್ಷತ್ರ ಹೇಳ್ರಿ, ನಿಮ್ಮ ರಾಶಿ ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ನಿಮಗೆ ಏನೇನು ಬೇಕೋ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ರಿ. ನಿಮಗೆ ಏನು ಆಗ್ಬೇಕಾಗಿದೆ, ನಿಮಗೇನು ಬೇಕು ಅದ್ರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ರಿ. ಪ್ರಾರ್ಥನೆ ಮಾಡಿಕೊಂಡು ನೀರು ಸಮೇತ ಅಕ್ಷತೆನ ಪಟ್ನಿ ಬಿಡ್ರಿ. ಇದೇ ಅರ್ಘ್ಯ. ಬಿಟ್ಟ ಮೇಲೆ ನೀವು ನಿಮ್ಮ ನಕ್ಷತ್ರದ ಜಪ ಮಾಡ್ಬೇಕು. ಇದನ್ನು ಪೂಜೆ ಮಾಡೋ ವಿಧಾನ ಹೆಂಗೆ? ಪ್ರತಿನಿತ್ಯ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆ ನಕ್ಷತ್ರಗಳು ಬಂದ ಮಾತ್ರ ನಿಮ್ಮ ನಕ್ಷತ್ರ ಏನಿರ್ತಾವ ಆ ನಕ್ಷತ್ರಗಳು ಬಂದ ಮಾತ್ರ ಇದನ್ನು ಪೂಜೆ ಮಾಡಬೇಕು. ಪೂಜೆ ಹೆಂಗೆ ಮಾಡಬೇಕು? ನೀವು ನಕ್ಷತ್ರವನ್ನ ಎಷ್ಟೇ ಬೇಕಾದ್ರೂ ಜಪ ಮಾಡಿರಿ. ನಕ್ಷತ್ರ ಗಾಯತ್ರಿಯನ್ನ 9 ಮಾಡ್ತೀರಾ, 21 ಮಾಡ್ತೀರಾ, 51 ಮಾಡ್ತೀರಾ, 108 ಮಾಡ್ತೀರಾ, ಎಷ್ಟು ಬೇಕಾದ್ರೂ ಮಾಡಿರಿ, ಅದು ಸಂಬಂಧ. ಆದಿದೇವತೆಯ ಮಂತ್ರವನ್ನು ಮಾತ್ರ 108 ಸರಿನೇ ಜಪ ಮಾಡಬೇಕು. ಈಗ ಸಮಯ ವ್ಯರ್ಥ ಮಾಡೋದು ಬೇಡ. ನಕ್ಷತ್ರ, ಅದರ ಗಾಯತ್ರಿ ಮಂತ್ರ ಹಾಗೂ ಆದಿದೇವತೆ ಮಂತ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಆದಿದೇವತೆ ಯಾರು? ಅಶ್ವಿನಿ ಕುಮಾರರು. ಅಶ್ವಿನಿ ಕುಮಾರರ ಮಂತ್ರ ನಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ: ಓಂ ಶ್ವೇತವರ್ಣಾಯ ವಿದ್ಮಹೇ ಸುಧಕರಾಯ ಧೀಮಹಿ ತನ್ನೋ ಅಶ್ವಿನಿ ಪ್ರಚೋದಯಾತ್. ಹಾಗೂ ಎರಡನೇ ಬೀಜ ಮಂತ್ರ: ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ. ಇದನ್ನು 108 ಕಡ್ಡಾಯವನ್ನೇ ಹೇಳಿ. ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಅಧಿದೇವತೆ ಯಾರು? ಯಮ. ಯಮ ಅಂದ ತಕ್ಷಣ ಹೆದರಾಡುವ ಅವಶ್ಯಕತೆ ಇಲ್ಲ. ನ್ಯಾಯ ನೀತಿ ಧರ್ಮವನ್ನು ತಿಳಿದಂತಾನೆ ಯಮಧರ್ಮ. ಅದಕ್ಕೆ ಯಮ ಧರ್ಮರಾಯ ಅಂತ ಅದಕ್ಕೆ ಹೆಸರು ಬಿದ್ದಿರೋದು. ಹಾಗೆ ಈಗ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ: ಓಂ ಕೃಷ್ಣವರ್ಣೇ ಚ ವಿದ್ಮಹೇ ದಂಡಧರಾಯ ಚ ವಿದ್ಧೀಮಹಿ ತನ್ನೋ ಭರಣಿ ಪ್ರಚೋದಯಾತ್. ಬೀಜ ಮಂತ್ರ ಹೀಗಿದೆ: ಓಂ ಯಮಾಯ ನಮಃ. ಇದನ್ನ ಯಮಾಯ ನಮಃ 108 ಸರಿ ಕಡ್ಡಾಯವೇ ಹೇಳಿ.